ಶ್ರೀ ಸಾಯಿಬಾಬಾ ಜೀವನ ಚರಿತೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಧ್ಯಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಭಾಗ 1, ಅಧ್ಯಾಯ 13. ಗುರು ಶಿಷ್ಯ ಅವರ ಪರಸ್ಪರ ಸಂಬಂಧ ಮತ್ತು ನಿಯಮ. ಗುರು ಮತ್ತು ಶಿಷ್ಯರ ಸಂಬಂಧ ವ್ಯಕ್ತಿಯಿಂದ ವ್ಯಕ್ತಿಗೆ ಮತ್ತು ಗುರು ಶಿಷ್ಯರುಗಳಲ್ಲಿ ವಿಧ ವಿಧವಾಗಿರುತ್ತದೆ. ಒಟ್ಟಾರೆ ತೆಗೆದುಕೊಂಡಲ್ಲಿ ಕೆಲವು ನಿಶ್ಚಯಿಸಿರುವ ತತ್ವಗಳಿವೆ. ಇಲ್ಲಿ ಅವು ಉತ್ತಮ ಗುರು, ಉತ್ತಮ ಶಿಷ್ಯ ಅವರ ಪರಸ್ಪರ ಸಂಬಂಧ, ನಡವಳಿಕೆ ಬಗ್ಗೆ ವಿಚಾರ ಮಾಡೋಣ. ಸಾಯಿಬಾಬಾರವರೇ ಉತ್ತಮ ಶಿಷ್ಯ ಮತ್ತು ಗುರುವಾಗಿ ಅವರೇ ಉತ್ತಮ ಗುರುವಾಗಿದ್ದರು. ಆದ್ದರಿಂದ ಅವರ ನಡತೆ ರೀತಿಯನ್ನು ತೆಗೆದುಕೊಂಡು ಇತರರಿಗೆ ನಿಯಮ ರೂಪಿಸೋಣ. ಉಪಾಧ್ಯಾಯನನ್ನು ಸಂಬಳದ ಮೇರೆಗೆ ಇಟ್ಟುಕೊಂಡರೆ ಕೆಲವು ನಿಯಮಗಳು ಮಾತ್ರ ಹೊಂದುತ್ತದೆ. ಆದರೂ ಉಪಾಧ್ಯಾಯನು ಹೇಗಾದರೂ ಇರಲಿ, ಅವನನ್ನು ಗೌರವಿಸಲೇಬೇಕು. ಆದರೆ ಬಾಬಾರವರ ಆದರ್ಶವನ್ನು ತೆಗೆದುಕೊಂಡರೆ ಶಿಷ್ಯನು ತನ್ನ ಗುರುವನ್ನು ತನು ಮನದಿಂದ ಪ್ರೀತಿಸುತ್ತಾನೆ. ಆ ಶಿಷ್ಯನು ತನ್ನ ಸಂಬಂಧಿಗಳನ್ನು, ಆಸ್ತಿ ಎಲ್ಲವನ್ನೂ ತ್ಯಾಗ ಮಾಡಿ ಗುರುವಿನ ಮೇಲೆ ಪೂರ್ತಿ ಭಾರವನ್ನು ಹಾಕುತ್ತಾನೆ. ಗುರುವು ಅಷ್ಟೇ ಪ್ರೀತಿಯಿಂದ ಶಿಷ್ಯನನ್ನು ನೋಡಿಕೊಳ್ಳುತ್ತಾನೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಶಾಸ್ತ್ರಗಳ ಕಡೆ ಹೋಗಿ ಗುರು ಶಿಷ್ಯರ ಸಂಬಂಧ ಹೇಗಿರಬೇಕು ಎಂದು ನೋಡಲಾಗದು. ಅರುಣಿ ಶಿಷ್ಯ ಗುರುವಿನ ಗದ್ದೆಗೆ ನೀರು ಬಿಡಲು ತಾನೇ ಅಡ್ಡಲಾಗಿ ಮಲಗಿ ತನ್ನ ಜೀವವನ್ನೇ ತ್ಯಾಗ ಮಾಡಿದನಲ್ಲವೇ. ಶರೀರಂ ವಸು ವಿಜ್ಞಾನಂ ವಸಃ ಕರ್ಮಗುಣ ಅಸುನ್ ಗುರುರ್ವರ್ತಂ ಧಾರಯೇತ್ ಯಸ್ತು ಸ ಶಿಷ್ಯ ನ ಇತರಃ ಸ್ಮೃತಃ. ಅಂದರೆ ಯಾರು ತನ್ನ ದೇಹ, ಐಶ್ವರ್ಯ, ಸಂಪತ್ತು, ಜ್ಞಾನ, ಮನೆ ಕೆಲಸ, ಗುಣಗಳು ಮತ್ತು ಜೀವ ಇವನ್ನು ಗುರು ಸೇವೆ ಮಾಡಲಿಕ್ಕಷ್ಟೇ ಕಾಪಾಡಿಕೊಳ್ಳುತ್ತಾರೆಯೋ ಅವರೇ ಶಿಷ್ಯರು. ಇತರರು ಶಿಷ್ಯರಲ್ಲ. ಆದರೆ ಗುರುವಿಗೂ ಕರ್ತವ್ಯವಿದೆ. ಋಷಭ ತನ್ನ 2 ಪುತ್ರರಿಗೆ ಈ ರೀತಿ ಹೇಳಿದ: ಗುರು ನಾ ಸಸ್ಯಾತ್ ಸ್ವಜನೋ ನಾ ಸಸ್ಯಾತ್ ಪಿತಾ ನಾ ಸಸ್ಯಾತ್ ಜ್ಞಾನಿನಾ ಸಸ್ಯಾತ್ ದೈವಂ ನಾ ಸಸ್ಯಾತ್ ಸ್ವಪತಿ ನಾ ಸಸ್ಯಾತ್ ನಾ ಮೋಚಯೇತ್ ಯಸ್ ಸಮುಪೇತ ಮೃತ್ಯು. ಅಂದರೆ ಯಾರು ಮೃತ್ಯುವಿನ ದವಡೆಯಲ್ಲಿ ಸಿಕ್ಕಿರುವವರನ್ನು ರಕ್ಷಿಸುವುದಿಲ್ಲವೋ ಅವನು ಗುರುವೂ ಅಲ್ಲ, ತಂದೆಯೂ ಅಲ್ಲ, ತಾಯಿಯೂ ಅಲ್ಲ, ದೇವರೂ ಅಲ್ಲ. ಗುರು ಶಿಷ್ಯರ ಸಂಬಂಧ ಪರಸ್ಪರ. ಶಿಷ್ಯನು ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಗುರುವಿನ ಸಂಪತ್ತನ್ನು ಉಳಿಸಿದ. ಗುರುವೂ ಸಹ ಶಿಷ್ಯನಿಗೋಸ್ಕರ ತನ್ನ ಪ್ರಾಣ ತ್ಯಾಗ ಮಾಡಲು ಸಿದ್ಧನಾಗಿರಬೇಕು. ಬಾಬಾರವರ ಗುರು ಕಿಡಿಗೇಡಿಗಳು ಬಾಬಾರವರ ಕಡೆಗೆ ಇಟ್ಟಿಗೆ ತೂರಿದಾಗ ಅದನ್ನು ಸ್ತಂಭನ ಮಾಡಿ ಬಾಬಾರವರ ಜೀವವನ್ನು ಉಳಿಸಿದರು. ಬಾಬಾರವರೇ ಯಾರು ನನ್ನನ್ನು ಅನವರತವೂ ಸ್ಮರಿಸುತ್ತಾ ನನ್ನಲ್ಲಿ ಅನುರಕ್ತನಾಗಿರುವರೋ ಅವರನ್ನು ರಕ್ಷಿಸಲು ನಾನು ನನ್ನ ಪ್ರಾಣ ತೆರಲು ಸಿದ್ಧ ಎಂದು ಹೇಳಿದ್ದಾರೆ. GS ಕಾರ್ಪಡೆಯವರು ಡೈರಿಯಲ್ಲಿ ಈ ರೀತಿ ಬರೆದಿದ್ದಾರೆ: ಬಾಬಾರವರು ನನ್ನ ದೇಹ ಕ್ಷಯಿಸುತ್ತಿದೆ, ನನ್ನ ಜೀರ್ಣಶಕ್ತಿ ಕಮ್ಮಿಯಾಗಿದೆ. ಈಗ ನನ್ನ ಆಹಾರ, ನೀರು ಮತ್ತು ಒಂದು ಚೂರು ರೊಟ್ಟಿ ಮಾತ್ರ. ಇವೆಲ್ಲವೂ ನನ್ನ ಭಕ್ತರನ್ನು ನೋಡಿಕೊಳ್ಳುತ್ತಿರುವ ಚಿಂತೆಯಿಂದಾಗಿದೆ. ಆದರೂ ನನ್ನ ದೇಹತ್ಯಾಗ ಮಾಡುವ ಸಮಯ ಬರುವವರೆಗೂ ನಾನು ನನ್ನ ಕರ್ತವ್ಯವನ್ನು ಏನಾದರೂ ಆಗಲಿ ಮಾಡುತ್ತಲೇ ಇರಬೇಕು. ಬಾಬಾರವರು ಒಮ್ಮೆ ಕಾಷ್ಟವನ್ನು ದುನಿಗೆ ಹಾಕುತ್ತಾ ತಮ್ಮ ಕೈಗಳನ್ನು ಅಗ್ನಿಯಲ್ಲಿಟ್ಟರು. ಅವರ ತೋಳುಗಳೆಲ್ಲವೂ ಸುಟ್ಟು ಗಾಯವಾಯಿತು. ಇದನ್ನು ಕಣ್ಣಾರೆ ಕಂಡ ಭಕ್ತರು ಬಾಬಾ ಇದೇನು ಮಾಡಿದಿರಿ ಎಂದು ಪ್ರಶ್ನಿಸಲು ಆಗ ಬಾಬಾರವರು ಅಕ್ಕಸಾಲಿಗನೋರ್ವನ ಪತ್ನಿ ತಿದಿಯನ್ನೊತ್ತುತ್ತಾ ಕೆಲಸ ಮಾಡುತ್ತಿದ್ದಾಳೆ. ಅವಳ ಪತಿಯು ಕರೆದಿದ್ದರಿಂದ ಮಗುವನ್ನು ಅಲ್ಲಿಯೇ ಬಿಟ್ಟು ಓಡಿದಳು. ಮಗು ಆಟವಾಡುತ್ತಾ ಅಗ್ನಿಯೊಳಗೆ ಕೈಯಿಟ್ಟಿತು. ಆ ಮಗುವನ್ನು ರಕ್ಷಿಸಲೊಸುಗ ಈ ರೀತಿ ಮಾಡಿದೆನು. ನನ್ನ ಕರಗಳು ಬೆಂದರೂ ಪರವಾಗಿಲ್ಲ, ಆ ಮಗು ಬದುಕಿಕೊಂಡಿತಲ್ಲ, ಅದೇ ನನಗೆ ಸಂತೋಷ ಎಂದರು. ಬಾಬಾರವರು 1918ರಲ್ಲಿ ದೇಹತ್ಯಾಗ ಮಾಡಿದಾಗ ತಾತ್ಯಾ ಪಾಟೀಲರು ರೋಗಗ್ರಸ್ತರಾಗಿದ್ದರು. ಅವರು ಇಹಲೋಕವನ್ನು ತ್ಯಜಿಸುವ ಸ್ಥಿತಿಯಲ್ಲಿದ್ದರು. ತಮ್ಮನ್ನು ಶಿರಡಿಗೆ ಬಂದಾಗಲಿಂದ ನೋಡಿಕೊಳ್ಳುತ್ತಾ ಇದ್ದ
ತಾತ್ಯ ಕುಟುಂಬಕ್ಕೆ ಅವರು ಆಭಾರಿಯಾಗಿದ್ದರು. ಆದ್ದರಿಂದ ಅವರು ತಾತ್ಯಾರವರಿಗೋಸ್ಕರ ಪ್ರಾಣ ಬಿಟ್ಟರು. ತಾತ್ಯ ಬದುಕಿಕೊಂಡರು. ಇದಲ್ಲವೇ ಗುರು ಶಿಷ್ಯರ ಸಂಬಂಧ. ಇದೇ ನಿಜವಾದ ಸೇವೆ. ಭಗವಾನ್ ಶ್ರೀಕೃಷ್ಣ ಹೇಳಿರುವಂತೆ ಶಿಷ್ಯನು ತನ್ನ ತನು ಮನ ಧನ ಎಲ್ಲವನ್ನೂ ತ್ಯಜಿಸಿ ಗುರುವಿನ ಸೇವೆಯಲ್ಲಿ ನಿಷ್ಠನಾಗಿರಬೇಕು. ಸಂಸ್ಕೃತ ಗ್ರಂಥಗಳಲ್ಲಿ ಗುರು ಶಿಷ್ಯರ ಸಂಬಂಧ ಗುರುವಿಗೆ ಬೇಕಾದ ಕಟ್ಟಿಗೆ ತರುವುದಾಗಿತ್ತು. ಹಿಂದಿನ ಕಾಲದಲ್ಲಿ ಕಾಡುಗಳಲ್ಲಿ ಅಪಾರವಾದ ಮರಗಿಡಗಳ ಸಂಪತ್ತು ಇತ್ತು ಮತ್ತು ಯಾರು ಬೇಕಾದರೂ ಕಟ್ಟಿಗೆ ತರಬಹುದಾಗಿತ್ತು. ಕಟ್ಟಿಗೆ ಗುರುವಿಗೆ ಅಗ್ನಿಕುಂಡಕ್ಕೆ ಮತ್ತು ಅಡಿಗೆ ಮಾಡುವುದಕ್ಕೆ ಇತರ ಆಶ್ರಮದ ಕೆಲಸಗಳಿಗೆ ಬೇಕಿತ್ತು. ಆದ್ದರಿಂದ ಮಂಡೂಕ ಉಪನಿಷತ್ನಲ್ಲಿ ತತ್ ವಿಜ್ಞಾನಾರ್ಥಂ ಸ ಗುರುಮೇವ ಅಭಿಗಚ್ಚತೆ ಸಮಿತ್ ಪಣಿಹಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಜ್ಞಾನಾರ್ಜನೆಗೋಸ್ಕರ ಶಿಷ್ಯನು ಬ್ರಹ್ಮಜ್ಞಾನ ಪಡೆದ ಗುರುವಲ್ಲಿಗೆ ಶಿಕ್ಷಣಕ್ಕೆ ಕೈಯಲ್ಲಿ ಕಟ್ಟಿಗೆ ಕಟ್ಟು ಹಿಡಿದುಕೊಂಡು ಹೋಗಬೇಕಿತ್ತು. ಈಗಿನ ಪ್ರಕಾರ ಇದು ಸಾಧ್ಯವಿಲ್ಲದ ಮಾತು. ಆದರೆ ಬಾಬಾರವರ ವಿಷಯದಲ್ಲಿ ಗುರು ಜವಾಹರಲಾಲ್ ಬಾಬಾರವರನ್ನು ಶಿಷ್ಯರಾಗಿ ಸ್ವೀಕರಿಸಿದಾಗ ಬಾಬಾರವರು ಗುರುವಿಗೆ ಕಟ್ಟಿಗೆ ಹೊತ್ತುಕೊಂಡು ಹೋಗುವುದು, ನೀರು ಕಾಯಿಸುವುದು, ಆಹಾರ ಬೇಯಿಸುವುದು ಮುಂತಾದ ಕೂಲಿ ಕೆಲಸ ಮಾಡಿ ಸೇವೆ ಮಾಡುತ್ತಿದ್ದರು. ಗುರುಗೀತೆಯಲ್ಲಿ ಇದೇ ರೀತಿ ಹೇಳಿದೆ. ನಾತಿದುರೆ ನೀಚವತ್, ಅಂದರೆ ಗುರು ಕರೆದಾಗಲೆಲ್ಲ ಜವಾನನಂತೆ ಬಂದು ಗುರುವಿನ ಆಜ್ಞೆಗೆ ಕಾಯಬೇಕು. ಬಾಬಾರವರು ಕಷ್ಟಕರವಾದ ಈ ತರಹ ಕೆಲಸವನ್ನು ಮಾಡುತ್ತಿದ್ದರು. ಈ ರೀತಿ ಬಾಬಾರವರು ಜವಾಹರ್ ಶಿಷ್ಯರಾಗಿ ಎಲ್ಲಾ ತರಹ ಕೆಲಸ ಮಾಡಿದರು. ಈ ರೀತಿ ಬಾಬಾರವರು ಮಾದರಿ ಶಿಷ್ಯರಾಗಿದ್ದರು. ಅನೇಕ ಶಿಷ್ಯರು ಜೀವ ತೊರೆದು ಗುರುವಿನೆಡೆಗೆ ವಕೀಲರು, ನಿವೃತ್ತ ಉಪಾಧ್ಯಾಯರು, ವ್ಯಾಪಾರಿಗಳಾದಿಯಾಗಿ ಬರುತ್ತಿದ್ದರು. ಅವರು ಕಟ್ಟಿಗೆ ತೆಗೆದುಕೊಂಡು ಹೋಗುವ, ಆಹಾರ ಬೇಯಿಸುವ ಪ್ರಮೇಯ ಇರಲಿಲ್ಲ. ಈಗಲೂ ಕೆಲವು ಆಶ್ರಮಗಳಲ್ಲಿ, ಹಿಮಾಲಯ ಪರ್ವತಗಳಲ್ಲಿ ಅವರವರ ಯೋಗ್ಯತಾನುಸಾರವಾಗಿ ಗುರು ಸೇವೆ ಮಾಡುತ್ತಾರೆ. ಆದ್ದರಿಂದಲೇ ಗುರು ಗೀತೆಯಲ್ಲಿ ಸೇವಯ ಎಂಬುದನ್ನು ಒತ್ತಿ ಹೇಳಿದೆ. ಗುರುವು ಶಿಷ್ಯನ ಮೇಲೆ ಅಪಾರ ಪ್ರೇಮ ಇಡಬೇಕು. ಅಂತೆಯೇ ಶಿಷ್ಯನೂ ಸಹ ಗುರುವಿನ ಮೇಲೆ ಅಗಾಧ ವಿಶ್ವಾಸ, ಪ್ರೇಮ ಇಡಬೇಕು. ಗುರುಗೀತೆಯಲ್ಲಿ ಶಿಷ್ಯನು ದುಸ್ಸಂಗ ಬಿಡಬೇಕು ಎಂದು ಹೇಳಿದೆ. ಆಗಲೇ ಅವನು ಶಿಷ್ಯನಾಗಲು ಅರ್ಹ. ಹಾಗೂ ದುಸ್ಸಂಗದ ಗುರುತು ಸ್ವಲ್ಪ ಮಟ್ಟಿಗಾದರೂ ಇದ್ದಲ್ಲಿ ಗುರುವಿನ ಸಂಪರ್ಕದಿಂದ ಅವೆಲ್ಲವೂ ನಶಿಸುವು. ಶಿಷ್ಯನಿಗೆ ಸಾಮಾನ್ಯವಾಗಿ ಮತಾಂಧಕಾರ, ಅವಿದ್ಯೆ, ನಡತೆ, ಐಶ್ವರ್ಯ, ಸಂಸ್ಕಾರ ಇತ್ಯಾದಿಗಳು ಇರುತ್ತವೆ. ಇವು ಅಷ್ಟಪಾಷಾಣಗಳು. ಗುರುವು ಈ 8 ಗುಣಗಳನ್ನು ಸುಡಬೇಕು. ಗುರುಗೀತೆಯಲ್ಲಿ ಶ್ಲೋಕ 129ರಲ್ಲಿ ಹೀಗೆ ಹೇಳಿದೆ. ಕರುಣಾ ಖಡ್ಗಪಾತೇನ ಚಿತ್ವಪಾಸ ಅಷ್ಟಕಂ ಶಿಶೋ ಸಮ್ಯಕ್ ಅನಂತ ಜನಕಃ ಸದ್ಗುರುಹು ಸ ಅಭಿಧೀಯತೆ. ಗುರುವಿನ ಕೃಪೆ ಖಡ್ಗ. ಈ ಖಡ್ಗ ಶಿಷ್ಯನ ಅಷ್ಟಬಂಧನಗಳನ್ನು ಕಡಿದು ಹಾಕಿ ಅವನಿಗೆ ಸಂತೋಷ ದೊರಕಿಸುತ್ತದೆ. ಅಂಥವನೇ ಗುರು. ಈ ಅಷ್ಟಬಂಧನಗಳು ಹೀಗಿವೆ. 1 ದಯ, 2 ಶಂಕೆ, 3 ಭಯ, 4 ಲಜ್ಜೆ, 5 ನಿಂದೆ, 6 ಕಾಲ, 7 ಶೀಲ, 8 ಧನ. ನಿಜವಾದ ಗುರುವೂ ಸಹ ದುರ್ಗುಣ ಮತ್ತು ನ್ಯೂನ್ಯತೆಗಳಿಂದ ಮುಕ್ತನಾಗಿದ್ದಲ್ಲಿ ಯಾವಾಗಲೂ ಅಂತಹ ಗುರುವಿನಲ್ಲಿರುವ ಶಿಷ್ಯ ಅಂತಹ ಗುರುವಿನ ಗುಣಗಳನ್ನು ಹೊಂದುತ್ತಾನೆ. ಹೇಗೆ ಇಬ್ಬರು ಸ್ನೇಹಿತರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ, ಒಂದೇ ತರಹ ನಡೆಯುತ್ತಾ, ಯೋಚನೆ ಮಾಡುತ್ತಾ, ಒಂದೇ ತರಹ ನಡವಳಿಕೆ ಇರುವವರಾಗಿರುತ್ತಾರೆಯೋ ಅವರು ಒಂದೇ ಸ್ವಭಾವದವರಾಗಿರುತ್ತಾರೆ. ಹಾಗೆಯೇ ಶಕ್ತಿಯುತವಾದ, ಅಂಜದೆ ಯಾವಾಗಲೂ ತ್ಯಾಗಮಯಿಯಾಗಿ, ತೇಜಸ್ಸುಳ್ಳವನಾಗಿ, ಶಾಂತಿಯುತವಾಗಿ ಇರುವ ಗುರುವು ಶಿಷ್ಯನನ್ನು ಅದಕ್ಕೆ ಸಮಾನವಾಗಿ ಹೆದರಿಕೆ ಇಲ್ಲದ, ತ್ಯಾಗಮಯಿ, ತೇಜಸ್ಸುಳ್ಳವ, ಶಾಂತಿಯುತನನ್ನಾಗಿ ಪರಿವರ್ತಿಸುತ್ತಾರೆ. ಗುರುವಿನಿಂದ ಶಿಷ್ಯನಿಗೆ ಜ್ಞಾನಧಾರೆ ಹರಿಯುತ್ತದೆ. ಗುರು ಧ್ಯಾನಪರನಾಗಿ ಆತ್ಮನಿಷ್ಠನಾಗಿದ್ದಲ್ಲಿ ಅವರಲ್ಲಿ ಅನುರಕ್ತನಾಗಿರುವ ಶಿಷ್ಯ ಗುರುವಿನಿಂದ ಜ್ಞಾನ ನಿಷ್ಠೆಯ ಉನ್ನತ ಶಿಖರ ಮುಟ್ಟುತ್ತಾನೆ. ಗುರುವಿನ ಕೃಪೆ ಶಿಷ್ಯನಿಗೆ ಹಾಲು ಮತ್ತು ರೊಟ್ಟಿ ಕೊಟ್ಟ ಹಾಗೆ ಮತ್ತು
ಗುರುವನ್ನೇ ಏಕೈಕ ಸಾಧನ ಎಂದು ತಿಳಿದಿರುತ್ತಾನೆ. ಇದು ಬಾಬಾರವರ ವಾಣಿ ಮಾತ್ರ ಅಲ್ಲದೆ ಶತಮಾನಗಳ ಹಿಂದೆ ಬರೆದ ಗುರುಗೀತೆಯಲ್ಲಿ ಉಕ್ತವಾಗಿದೆ. ಬಾಬಾರವರು ಯಾವ ಲೌಕಿಕ ವ್ಯಾಸಂಗ ಮಾಡದಿದ್ದರೂ ಸಹ ಸರ್ವಜ್ಞರಾಗಿದ್ದರು. ಅವರಿಗೆ ಯಾವ ಪುರಾಣ ಗ್ರಂಥಗಳ ಅವಶ್ಯಕತೆ ಇರಲಿಲ್ಲ. ಯಾವಾಗಲೂ ಗುರುವಿನಲ್ಲೇ ಅನುರಕ್ತರಾಗಿದ್ದ ಅವರಿಗೆ ಗುರುವು ಎಲ್ಲ ಜ್ಞಾನ ಪ್ರಜ್ಞೆ ಅರಿವನ್ನು ಧಾರೆ ಎರೆದಿದ್ದರು. ಬಾಬಾರವರು ಲೌಕಿಕವಾಗಿ ಯಾವ ಪುಸ್ತಕವನ್ನೂ ಮುಟ್ಟದೆ, ಅದಾವ ಭಾಷೆಯನ್ನು ಅಕ್ಷರವನ್ನು ಕಲಿಯದೇ ಇದ್ದರೂ ಎಲ್ಲಾ ಭಾಷೆಗಳನ್ನು ನೈತಿಕ, ಲೌಕಿಕ, ಆಧ್ಯಾತ್ಮಿಕ ಜ್ಞಾನ ಪಡೆದಿದ್ದರು. ಎಂಥ ಗ್ರಂಥಗಳಿಗೂ ವಿವರಣೆ ನೀಡಬಲ್ಲವರಾಗಿದ್ದರು. ಇಷ್ಟೊಂದು ಜ್ಞಾನ ಅರಿವು ಅವರಿಗೆ ಹೇಗೆ ಕರಗತವಾಗಿದ್ದವು? ಗುರು ಸೇವೆಯಿಂದ ಇದೇ ಅವರ ಉತ್ತರವಾಗಿತ್ತು. ಗುರುವಿನಲ್ಲಿ ಅಪಾರ ವಿಶ್ವಾಸ, ಶ್ರದ್ಧೆ. ಅವರ ಪಾದಗಳನ್ನು ತೊಳೆದು ನೀರನ್ನು ತೀರ್ಥವೆಂದು ಗ್ರಹಿಸಿದವನಿಗೆ ಅವನು ವಾಸನಾರಹಿತನಾಗಿ ಹೃದಯದಲ್ಲಿ ಶುದ್ಧನಾಗಿ ಸೇವಾ ತತ್ಪರನಾಗುತ್ತಾನೆ. ನೀತಿ ನಿಯಮಗಳು ಗುರುವಿಗೆ ಮರ್ಯಾದೆ, ಗೌರವ ಕೊಡುವುದರಿಂದ ಉಗಮವಾಗುತ್ತದೆ ಎಂದು ಪೂಜೆ ವಿಧಿಸಿದೆ. ದುರ್ಜನರ ಸಂಬಂಧ ತ್ಯಜಿಸಿ ನಿಂದೆಯಿಂದ ದೂರವಾಗಿರಬೇಕು. ಇಲ್ಲದಿದ್ದಲ್ಲಿ ಅದು ಗುರುವಿಗೆ ಅಗೌರವ ಸೂಚಿಸಿದಂತೆ. ಕುಲಾರ್ಣವ ತಂತ್ರದಲ್ಲಿ ಯಾರು ಗುರುವನ್ನು ನಿಂದಿಸುತ್ತಾರೆಯೋ, ಆ ನಿಂದನೆಯನ್ನು ಕೇಳಬಾರದೆಂದು ಕಿವಿ ಮುಚ್ಚಿಕೊಂಡು ದೂರ ಸರಿಯುತ್ತಾರೆಯೋ, ಗುರುನಾಮ ಸ್ಮರಣೆ ಮಾಡುತ್ತಾರೆಯೋ ಅವರು ಭಕ್ತಿ ಉಳಿಸಿಕೊಳ್ಳುತ್ತಾರೆ ಎಂದಿದೆ. ಬಾಬಾರವರ ಇಂಗಿತವು ಇದೇ ಆಗಿತ್ತು. ಗುರು ಶಿಷ್ಯರ ಪರಸ್ಪರ ಸಂಬಂಧ. ನಾವು ಈಗಲೇ ಗುರುವನ್ನು ದೇವರಂತೆ ಗೌರವಿಸಬೇಕು. ಉಪನಿಷತ್ ಪ್ರಕಾರ ಗುರು ದೇವರ ಸಮಾನವೆಂದು ತಿಳಿದಿದ್ದೇವೆ. ಸರಿಯಾದ ಶಿಷ್ಯರು ಪರಾಭಕ್ತಿ ಮತ್ತು ದೃಢದ ಸಹೃದಯರಾಗಿ ಗುರುವಿನಲ್ಲಿ ಅತ್ಯಂತ ಶ್ರದ್ಧೆಯುಳ್ಳವರಾಗಿರಬೇಕು. ಗುರುವು ಪ್ರತಿಯಾಗಿ ಶಿಷ್ಯನ ಮೇಲೆ ಕರುಣೆ ಬೀರಿ ಅವನನ್ನು ಸದಾ ರಕ್ಷಿಸುತ್ತಾನೆ. ಶಿಷ್ಯನು ಗುರುವಿಗಿಂತ ಮಿಗಿಲಾದವರು ಯಾರೂ ಇಲ್ಲ ಎಂದು ತಿಳಿಯುತ್ತಾನೆ. ನ ಗುರೋರ್ ಅಧಿಕಂ ನ ಗುರೋರ್ ಅಧಿಕಂ ಇದಂ ಏವಂ ಶಿವಂ ಇದಂ ಏವಂ ಶಿವಂ ಮತ್ತು ವಿದಿತಂ ವಿದಿತಂ ವಿಜನಂ ವಿಜನಂ. ಅಂದರೆ ಗುರುವಿಗಿಂತ ದೊಡ್ಡದು ಯಾವುದೂ ಇಲ್ಲ. ಅವರೇ ದೇವರು, ಅವರೇ ಏಕೈಕ ಎಂಬುದನ್ನು ತಿಳಿದಿದ್ದೇವೆ ಮತ್ತು ಅನುಭವಿಸಿದ್ದೇವೆ. ಗುರುದೇವರನ್ನು ಕುರಿತು ಧ್ಯಾನ ಮಾಡಿದರೆ ಜ್ಞಾನ ಸಿಗುತ್ತದೆ. ಗುರು ಉಪದಿಷ್ಟ ಮಾರ್ಗ ಅಂದರೆ ಗುರು ಹೇಳಿದಂತೆ ನಡೆದುಕೊಂಡರೆ ಹೃದಯ ಶುದ್ಧವಾಗುತ್ತದೆ, ಮೋಹ ಮಮತೆ ದೂರವಾಗುತ್ತದೆ. ಆಗ ಮನಸ್ಸು ಬ್ರಹ್ಮನ ಕಡೆಗೆ ವಾಲುತ್ತದೆ. ಈ ಗುರುವಿನ ಬುದ್ಧಿವಾದವನ್ನು ಅನುಸರಿಸಬೇಕು. ಗುರುವಿನ ಕೃಪೆಯಿಂದ ಮನಃಶಾಂತಿ ದೊರೆಯುತ್ತದೆ. ನೀತಿ ನಿಯಮ. ಶಿಷ್ಯನು ಗುರುವಿನಲ್ಲಿ ನಿಂದೆ, ಮಮತೆ, ಅಸೂಯೆ, ಮತ್ಸರ, ದ್ವೇಷ ಇವುಗಳನ್ನು ಬೆಳೆಸಬಾರದು. ಗುರುವನ್ನು ತನಗೆ ಸಮಾನ ಎಂಬ ಅಹಂಕಾರವಿರಬಾರದು. ಅದಕ್ಕೆ ಬದಲಾಗಿ ಅವನು ಗುರುವಿನ ಪಾದಾರವಿಂದಗಳಿಗೆ ಎರಗಿ ಅವರ ಪಾದ ತೊಳೆದು ತೀರ್ಥವನ್ನು ಕುಡಿಯಬೇಕು. ಈ ದೇಹವಿರುವವರೆಗೂ ಇದೇ ರೀತಿ ಇರಬೇಕು. ಗುರುವು ಸಾಥಿ ಆಖಿರಕ ಎಂದರೆ ಗುರುವು ಅಂತ್ಯದಲ್ಲಿ ಸಹಾಯ ಮಾಡುವನು. ಅವನೊಬ್ಬನೇ ನಮ್ಮನ್ನು ಮರಣ ಸಮಯದಲ್ಲಿ ಸಹಾಯ ಮಾಡಿ ನಮ್ಮ ಕೊನೆಯ ಪಯಣ ಸಂತೋಷಕರವಾಗಿರುವಂತೆ ಮಾಡಬಲ್ಲನು. ಮಡದಿ ಮಕ್ಕಳು ಬಂದು ಯಾರಿಂದಲೂ ಇದು ಸಾಧ್ಯವಿಲ್ಲದ ಮಾತು. ಗುರುವನ್ನು ಮರೆತಲ್ಲಿ ಶಿಷ್ಯನು ಭಯಭೀತನಾಗಿ ಮತಿಗೆಡುತ್ತಾನೆ. ಗುರುವಿನ ಆಣತಿಯನ್ನು ನಾವೇ ಸ್ವತಃ ಪಾಲಿಸಬೇಕು. ಅದನ್ನು ಇನ್ನೊಬ್ಬರಿಗೆ ಮಾಡಲು ಹೇಳಬಾರದು. ಗುರು ಉಪನಿಷತ್ತಿನಲ್ಲಿ ಶಿಷ್ಯನು ಈ ಕೆಳಕಂಡವುಗಳನ್ನು ಮಾಡಬಾರದು. 1. ಅವನೇ ಗುರುವಿನಂತಾಗಿ ಇನ್ನೊಬ್ಬರಿಗೆ ಉಪದೇಶ ಮಾಡಬಾರದು. 2. ಮಾದಕ ದ್ರವ್ಯ ಸೇವಿಸಬಾರದು. 3. ಕ್ಷೌರ ಮಾಡಿಕೊಳ್ಳಬಾರದು. 4. ಮಂಚದ ಮೇಲೆ ಮಲಗಬಾರದು. 5. ಕಾಲು ಚಾಚಿ ಕುಳಿತುಕೊಳ್ಳಬಾರದು. 6. ಅಂಗಮರ್ದನ ಮತ್ತು ಇತರೆ ವೈಭವಗಳು ಇರಬಾರದು. 7. ಶೃಂಗಾರದ ಉಡುಪು ಮತ್ತು ಆಭರಣಗಳನ್ನು ಹಾಕಿಕೊಳ್ಳಬಾರದು. 8. ಅವನು ಹಗಲು ರಾತ್ರಿ ಗುಲಾಮನಂತೆ ಗುರುವಿನ ಸೇವೆ
ಮಾಡುತ್ತಿರಬೇಕು. 9 ಗುರುವಿನ ಸಂಪತ್ತನ್ನು ತೆಗೆದುಕೊಳ್ಳಬಾರದು. 10 ಗುರುಪಾದುಕೆ, ಆಸನ, ಹಾಸಿಗೆ ಇತ್ಯಾದಿಗಳನ್ನು ಗೌರವಿಸಬೇಕು ಮತ್ತು ಶಿಷ್ಯನು ತನ್ನ ಕಾಲುಗಳು ಅವುಗಳಿಗೆ ತಗುಲಲಾರದ ಹಾಗೆ ಎಚ್ಚರ ವಹಿಸಬೇಕು. 11 ಶ್ರೀ ಗುರುವಿನ ಉಚ್ಚಿಷ್ಟವನ್ನು ಪ್ರಸಾದವೆಂದು ಪರಿಗಣಿಸಿ ತಿನ್ನಬೇಕು. ಅದನ್ನು ಇತರರಿಗೆ ಕೊಡಬಾರದು. 12 ಗುರುವಿನ ಸಮ್ಮುಖದಲ್ಲಿ ಕಠಿಣ ಶಬ್ದ, ಜಂಬದ ಮಾತುಗಳನ್ನು ಆಡಬಾರದು. 13 ಗುರುವನ್ನು ಪ್ರಭೋ ಎಂದು ಸಂಬೋಧಿಸಬೇಕು. ಅಂದರೆ ದೇವ, ಕುಲೇಶಸ್ವಾಮಿ, ರಾಜ, ಮಹಾರಾಜ ಎಂದು ಸಂಬೋಧಿಸಬೇಕು. ಗುರುವು ಶಿಷ್ಯನನ್ನು ದೇವರ ಮತ್ತು ಮಾನವರ ಶಾಪದಿಂದ ಏಕೆ, ಮೃತ್ಯುವಿನಿಂದಲೂ ಸಹ ಸಂರಕ್ಷಿಸುವನು. 14 ಗುರುನಾಮವನ್ನು ಶ್ರೇಷ್ಠ ಮಂತ್ರ ಎಂದು ಭಾವಿಸಬೇಕು. ಆಗ ಆತ್ಮಜ್ಞಾನ ದೊರೆಯುತ್ತದೆ. 15 ಗುರುವಿನಲ್ಲಿ ಧ್ಯಾನಾಸಕ್ತನಾಗಿ ದೇವರೆಂದು ಪ್ರಣಾಮ ಮಾಡಬೇಕು. ಅಂದರೆ ಪರಮಾತ್ಮ ಸ್ವರೂಪ, ಸಚಿದಾನಂದ ಭಾವಾತೀತ, ನಿತ್ಯಪೂರ್ಣ, ನಿರಾಕಾರ, ನಿರ್ಗುಣ ಇತ್ಯಾದಿ. ಇದನ್ನು ಕನ್ನಡಿ ಇನ್ನೊಂದು ಕನ್ನಡಿಯಲ್ಲಿ ನೋಡಿದಂತೆ ಎಂದು ಉದ್ಗರಿಸಿದೆ. ಅಂದರೆ ಆ ಸ್ಥಿತಿ ಸೋಹಂ ಎಂದು ವಿವರಿಸಿದೆ. ಗುರುವನ್ನು ಅಂಗುಷ್ಟ ಮಾತ್ರಂ ಪುರುಷ ಎಂದು ಭಾವಿಸಬೇಕು. ಭ್ರಮರಾಂಕಿತ ನ್ಯಾಯ. ಶಿಷ್ಯನು ಗುರುವನ್ನು ಸ್ಮರಿಸುತ್ತಿದ್ದಲ್ಲಿ ಅವನೇ ಗುರುವಾಗುವನು. ಯತ್ರ ಯತ್ರ ಮನೋದೇಹಿ ಧಾರಯೇತ್ ಸಕಲಂ ಧೀಯ ಸ್ನೇಹದ್ವೇಷಾದ್ ಭಯಾದ್ವಾಪಿ ಯಾತಿ ತತ್ಸ್ವರೂಪತಾಂ. ಮನುಷ್ಯನು ಸ್ನೇಹದಿಂದಾಗಲಿ, ಭಯದಿಂದಾಗಲಿ, ದ್ವೇಷದಿಂದಾಗಲಿ ತನ್ನ ಸಂಪೂರ್ಣವಾದ ಮನಸ್ಸನ್ನು ಯಾವುದರಲ್ಲಿ ಕೇಂದ್ರೀಕರಿಸುವನೋ ಅವನು ಅದೇ ಆಗಿಬಿಡುತ್ತಾನೆ, ಅದೇ ಸ್ವರೂಪವನ್ನೇ ಹೊಂದಿಬಿಡುತ್ತಾನೆ. ಅಂದರೆ ಗಾಢವಾದ ಪ್ರೇಮದಿಂದಾಗಲಿ, ಹೆದರಿಕೆ ಅಥವಾ ದ್ವೇಷದಿಂದಾಗಲಿ ನೋಡಿದರೆ ಅವನೇ ಆ ರೂಪ ತಾಳುವನು. ಗುರುಧ್ಯಾನಂ ತತಃ ಕೃತ್ವ ಸ್ವಯಂ ಬ್ರಹ್ಮಮಯೋ ಭವೇತ್ ಪಿಂಡೇ ಪದೇ ತಥಾ ರೂಪೇ ಮುಕ್ತಾ ಸತೇನ ನ ಸಂಶಯಃ. ಅಂದರೆ ಶಿಷ್ಯನು ಒಂದು ಪಿಂಡ ಕುಂಡಿಲಿನಿ ಶಕ್ತಿಯಲ್ಲಿ, 2 ಪಾದ ಹಂಸಪಾದವನ್ನು ತಲುಪುವುದರಿಂದ 3 ರೂಪ ಬಿಂದುವಾಗಿ, ಕೊನೆಯಲ್ಲಿ ರೂಪಾತೀತನಾಗಿ ಬಂಧಮುಕ್ತಾತ್ಮನಾಗುವನು. ಶಿವಪುರಾಣದಲ್ಲಿಯಾಗಲಿ, ಕಂದ ಪುರಾಣದಲ್ಲಿಯಾಗಲಿ ಅಥವಾ ಭಾಗವತದಲ್ಲಿಯಾಗಲಿ ವಿಧಿಸಿರುವ ನಿಯಮಗಳು ಮತ್ತು ಫಲಿತಾಂಶಗಳು ಒಂದೇ ಆಗಿರುತ್ತವೆ. ಇಲ್ಲಿಗೆ ಭಾಗ 1ರ 13ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.